ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾಂಗ್ರೆಸ್ ಶಾಸಕರ ಮಧ್ಯೆ ಸದ್ಯ ನೇಮಕ ಜಟಾಪಟಿ ನಡೀತಾ ಇದೆ. ಪ್ರದೀಪ್ ಈಶ್ವರ್ ಮತ್ತು ಡಾಕ್ಟರ್ MC ಸುಧಾಕರ್ ಇವರ ಮಧ್ಯೆ ನಡೀತಾ ಇರುವಂತ ಜಟಾಪಟಿ ಇದು. ಕಳೆದ ಕೆಲ ತಿಂಗಳಿಂದ ಇಬ್ಬರ ನಡುವೆ ಮನಸ್ತಾಪ ಇದೆ. ಈಗ ಚಿಮುಲ್ ನಾಮನಿರ್ದೇಶನ ಸದಸ್ಯತ್ವದ ವಿಚಾರ ಅಂದ್ರೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನಾಮನಿರ್ದೇಶನ ಸದಸ್ಯರ ನೇಮಕ ವಿಚಾರದಲ್ಲೂ ಕೂಡ ಈ ಜಟಾಪಟಿ ಮುಂದುವರೆದಿದೆ. ಮೊದಲಿಗೆ MC ಸುಧಾಕರ್ ಅವರು ತಮ್ಮ ಬೆಂಬಲಿಗನಿಗೆ ನಾಮನಿರ್ದೇಶನ ಸದಸ್ಯತ್ವವನ್ನು ಕೊಡಿಸಿದರು. ಸುಧಾಕರ್ ಅವರ ಬೆಂಬಲಿಗ ರಾಜಣ್ಣ ಅನ್ನೋರಿಗೆ ಸದಸ್ಯತ್ವ ಸಿಕ್ಕಿತ್ತು. ಆದರೆ ರಾಜಣ್ಣ ಅವರ ನೇಮಕದ ಆದೇಶ ಮರುದಿನವೇ ರದ್ದಾಯಿತು. ರದ್ದು ಮಾಡಿದ್ಯಾರು ಅಂತಂದ್ರೆ ಪ್ರದೀಪ್ ಈಶ್ವರ್ ತಮ್ಮ ಪ್ರಭಾವ ಬಳಸಿ ರದ್ದು ಮಾಡಿಸಿದ್ರು. ಪ್ರದೀಪ್ ಈಶ್ವರ್ ಏನು ಮಾಡಿದ್ರು? ಯಲುವಹಳ್ಳಿ ರಮೇಶ್ ಅನ್ನೋರಿಗೆ ನಿರ್ದೇಶಕ ಸ್ಥಾನ ಕೊಡಿಸಿದ್ರು, ನಾಮನಿರ್ದೇಶಕ ಸದಸ್ಯತ್ವವನ್ನು ಕೊಡಿಸಿದ್ರು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ. ಅದಾಗಿ ಸಂಭ್ರಮಾಚರಣೆಯೂ ಕೂಡ ಆಯಿತು. ನನ್ನ ಆಪ್ತರಿಗೆ ನಾನು ಹುದ್ದೆ ಕೊಡಿಸಿದೆ, ನನ್ನ ರಾಜಕೀಯ ಜೀವನದಲ್ಲಿ ಅವರ ಕೊಡುಗೆ ದೊಡ್ಡದಿದೆ, ಈ ರೀತಿಯೆಲ್ಲ ಪ್ರದೀಪ್ ಈಶ್ವರ್ ಮಾತನಾಡಿದರು. ಅವ್ರ ಮನೆಗೆ ಹೋದರು, ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳಿದರು, ಅಭಿನಂದನೆ ಸಲ್ಲಿಸಿದರು, ಎಲ್ಲವೂ ಆಯಿತು. ಭಾಷಣ ಮಾಡಿ ಅಭಿನಂದನೆ ಸಲ್ಲಿಸಿ ಈಚೆ ಬರಬೇಕಾದ್ರೆ ಮತ್ತೊಂದು ಆದೇಶ ಬಂತು. ರಮೇಶ್ ಅವರ ಏನು ನೇಮಕ ಏನಿದೆ ಅದನ್ನು ರದ್ದು ಮಾಡಲಾಗಿದೆ ಅನ್ನುವಂಥ ಆದೇಶ. ಸುಧಾಕರ್ ಅವರು ಯಾರಿಗೆ ಕೊಡಿಸಿದ್ರು ಅದನ್ನು ಪ್ರದೀಪ್ ಈಶ್ವರ್ ಅಡ್ಡಗಾಲು ಹಾಕಿದ್ರು, ಅದನ್ನು ರದ್ದು ಮಾಡಿಸಿದ್ರು. ಪ್ರದೀಪ್ ಈಶ್ವರ್ ಯಾರಿಗೆ ಕೊಡಿಸಿದ್ರು ಅದಕ್ಕೆ MC ಸುಧಾಕರ್ ಅಡ್ಡಗಾಲು ಹಾಕಿ ಅದನ್ನು ರದ್ದು ಮಾಡಿಸಿದ್ರು. ಸೊ ಇಬ್ಬರು ಕಾಂಗ್ರೆಸ್ ಶಾಸಕರ ಮಧ್ಯೆ ನಡೀತಾ ಇರುವಂತ ಜಟಾಪಟಿ ಇದು. ಚುನಾವಣೆಗೆ ನಿಂತಿದ್ರು. ಆಗ ಆಂಜನಪ್ಪಣ್ಣವರು ಎಲ್ಲ ನಮ್ಮ ಹಿರಿಯರು ಪ್ರಯತ್ನ ಪಟ್ಟಿದ್ವಿ, ಸ್ವಲ್ಪದ್ರಲ್ಲಿ ಹಿನ್ನಡೆ ಆಯ್ತು. ಸೊ ಅದಕ್ಕೆ ನಾಮನಿರ್ದೇಶನ ಮಾಡಿಸ್ಬೇಕು ಅಂತ ಎಲ್ಲರ ಸಹಕಾರದೊಂದಿಗೆ, ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು, ಬೈರತಿ ಸುರೇಶನ್ ಅವರು ಮತ್ತೆ ಜಿಲ್ಲೆಯ ಎಲ್ಲರೂ ಹಿರಿಯರ ಆಶೀರ್ವಾದದಿಂದ ಅವರಿಗೆ ನಾಮನಿರ್ದೇಶನ ಆಗಿದೆ. ಯಲುವಹಳ್ಳಿ ರಮೇಶ್ ಅನ್ನೋ ಕುಟುಂಬದ ಋಣ ನನ್ನ ಮೇಲೆ ಇದೆ. ಇದು ನನಗೆ, ಯಾಕೆಂದ್ರೆ ಈ ಭಾಗದಲ್ಲೇ ಅಲ್ಲ, ಚಿಕ್ಕಬಳ್ಳಾಪುರದಲ್ಲಿ ನಾನು ಆಂಜನಪ್ಪಣ್ಣ, ರಮೇಶ್ ಅಣ್ಣ, ವೀರಪ್ಪ ಮೊಯ್ಲಿ ಸಾಹೇಬ್ರು, ಇವ್ರ ಮಾರ್ಗದರ್ಶನದಲ್ಲೇ ನಮ್ಮ ಪುರದಗಡ್ಡೆ ಮುನೇಗೌಡಣ್ಣ ಎಲ್ಲ ಹಿರಿಯರಿದ್ದಾರೆ. ಈ ಮಾರ್ಗದರ್ಶನದಲ್ಲೇ ನಾನು ರಾಜಕಾರಣ ಮಾಡ್ಬೇಕು ಅಂತಿದ್ದೀನಿ. ಮುಂದಿನ ದಿನಗಳಲ್ಲೂ ನನಗೆ ಎಲ್ಲ ಸ್ಥಳೀಯ ಚುನಾವಣೆಯಲ್ಲೆಲ್ಲ ಯಲುವಹಳ್ಳಿ ರಮೇಶ್ ಅಣ್ಣ, ನಮ್ಮ ಯಲುವಹಳ್ಳಿ ಗ್ರಾಮಸ್ಥರಿಗೆ, ಚಿಕ್ಕಬಳ್ಳಾಪುರದ ಜನತೆಗೆಲ್ಲ ನಮಸ್ಕಾರ. ಪ್ರದೀಪ್ ಈಶ್ವರ್ ಮಾತನಾಡಿದ್ದನ್ನು ಗಮನಿಸಿದ್ರಿ. ಅದು ಯಾವಾಗ ಅಂತಂದ್ರೆ ರಮೇಶ್ ಅವರ ನೇಮಕ ಏನಾಯಿತು ಆ ಸಂದರ್ಭದಲ್ಲಿ ರಮೇಶ್ ಅವರ ಮನೆಗೆ ಹೋಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ, ರಮೇಶ್ ಅವರಿಗೆ ನಾವು ನಾಮನಿರ್ದೇಶನ ಸದಸ್ಯತ್ವವನ್ನು ಕೊಡಿಸಿದ್ದೀವಿ, ಬೈರತಿ ಸುರೇಶ್ ಅವ್ರ ಜೊತೆಗೆ ಮಾತನಾಡಿ, DK ಸುರೇಶ್ ಅವ್ರ ಜೊತೆಗೆ ಮಾತನಾಡಿ ಅಂತೆಲ್ಲ ಭಾಷಣ ಮಾಡ್ತಾರೆ. ಅವ್ರು ಭಾಷಣ ಮಾಡಿ ಮನೆಯಿಂದ ಹೊರಗೆ ಕಾಲಿಟ್ಟಿಲ್ಲ ಅಷ್ಟೊತ್ತಿಗೆ ಈ ಆರ್ಡರ್ ಬಂತು ನೋಡಿ, ಪಕ್ಕದಲ್ಲಿ ಏನು ಕಾಣಿಸ್ತಾ ಇದೆ, ಇದು ಆರ್ಡರ್. ಇದು ರಮೇಶ್ ಅವರ ನೇಮಕ ಪ್ರಕ್ರಿಯೆಯನ್ನು ರದ್ದುಗೊಳಿಸಲಾಗಿದೆ ಅಂತ ಪ್ರದೀಪ್ ಈಶ್ವರ್ ಅವರಿಗೆ ಆ ಮೂಲಕ ಮುಖಭಂಗ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.